ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಜಿಡಗಾಮಠದಲ್ಲಿ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರ 20ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವು ಗುರು ಸಿದ್ದರಾಮೇಶ್ವರ ಕರ್ತೃಗದ್ದಿಗೆಗೆ ಹೂ ಹಾರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಮುಂಜಾನೆ ಬೆಳಗ್ಗೆ ಸಿದ್ದರಾಮೇಶ್ವರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಕೂಡ ಜರುಗಿತು. ಸಿದ್ದರಾಮೇಶ್ವರ ಪಲ್ಲಕ್ಕಿ ಗ್ರಾಮದ ರಾಜ್ಯ ಬೀದಿ ಮುಖಾಂತರ ಡೊಳ್ಳು, ಹಲಗೆ, ಬೇಂಡ್ ಬಾಜಿ, ಜೈಘೋಷಗಳ ಹಾಕುತ್ತಾ ಬಹು ವಿಜೃಂಭಣೆಯಿಂದ ಮೆರವಣಿಗೆ ಸಾಗಿತು. ಇದೇ ವೇಳೆಯಲ್ಲಿ ನೂರಾರು ಮಕ್ಕಳಿಗೆ ಉಚಿತ ಶಿಕ್ಷಣ ಕಾರ್ಡ್ ಕೂಡ ಬಿಡುಗಡೆ ಮಾಡಿದ್ರು. ಮತ್ತು ಪಾದ ಪೂಜೆ, ಬಂಗಾರದ ಕಿರೀಟ, ತುಲಾಭಾರ ಕಾರ್ಯಕ್ರಮ ಶ್ರೀಮಠದ ಭಕ್ತರಿಂದ ನೆರವೇರಿಸಲಾಯಿತು. ಇದೇ ವೇಳೆಯಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಡ್ಗಾ ಮುಗಳಕೋಡ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಿದರು. ಜಿಡ್ಗಾ ಮುಗಳಕೋಡ ಮಠ ಜಾತ್ಯತೀತ ಮಠ. ತನು ಮನ ಧನ ಸೇವೆ ಸಲ್ಲಿಸಿದರೆ ಏನ್ ಬೇಕಾದ್ರೂ ಕೂಡ ಸಿಗುತ್ತದೆ. ಏಕೈಕ ಗುರು ಕ್ಷೇತ್ರದ ಕ್ಷೇತ್ರಾಧಿಪತಿ ಗುರು ಸಿದ್ದರಾಮನ ಬಲಿ ಅಂತ ತಿಳಿಸಿದ್ರು. ಸಾಯಂಕಾಲ 6 ಗಂಟೆಗೆ ಶಿವಯೋಗಿ ಸಿದ್ದರಾಮೇಶ್ವರ ರಥೋತ್ಸವ ಬಹು ವಿಜೃಂಭಣೆಯಿಂದ ಸಾವಿರಾರು ಭಕ್ತರುಗಳಿಂದ ಮಧ್ಯದಲ್ಲಿ ಸುತ್ತಮುತ್ತ ರಾಜ್ಯಗಳಿಂದ ಸುತ್ತಮುತ್ತ ಹಳ್ಳಿಗಳಿಂದ ಹರಿದು ಬಂದ ಶ್ರೀಮಠದ ಭಕ್ತಾದಿಗಳು. ಈ ಸಂದರ್ಭದಲ್ಲಿ ಬಸವಣ್ಣಪ್ಪ ದೇವರು, ಸಿದ್ದಮ್ಮ ತಾಯಿ, ಪರಮಾನಂದ ಮಹಾರಾಜರು, ಚೆನ್ನವೀರಯ್ಯ ಸ್ವಾಮಿ, ಡಾಕ್ಟರ್ ವಿಕ್ರಮ್ ಸಿದ್ದರೆಡ್ಡಿ, ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಮತ್ತು ಅಪ್ಪಾಜಿ ಕಲಾವಿದರು, ಶ್ರೀಮಠದ ಭಕ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಶ್ರೀಮಠದ ಸುಪುತ್ರ ಬಂದು ಭಕ್ತಿಯನ್ನು ಮನಸ್ಸಿಗೆ ಸಮರ್ಪಣೆ ಮಾಡಬೇಕು. ತಿಂಗಳುಗಳು ಕಳೆದ ಹಾಗೆ ಆ ಕರ್ತೃತ್ವ ಶಕ್ತಿಯ ಒಂದು ಬಹಳ ಜಾಗ್ರ ಆಗ್ತದೆ. ಆ ದಿವ್ಯವಾದಂಥ ಶಕ್ತಿ ಬಹಳ ಜಾಗ್ರವಾಗ್ತದೆ ಅನ್ನುವಂಥದ್ದು. ಮಹಾತ್ಮರು ಲಿಂಗೈಕ್ಯರಾದ ನಂತರ ಪ್ರಥಮ ವರ್ಷ, 2ನೇ ವರ್ಷ, 3ನೇ ವರ್ಷ ಆ ಮಹಾತ್ಮರ ಮುಂದೆ ಹೋಗಿ ನೀವು ಏನೇ ಬೇಡ್ಕೊಂಡ್ರೆ, ಇವತ್ತು ಬೇಡ್ಕೊಂಡ್ರೆ ತಿಂಗಳ ಆದ ನಂತರ ಆ ಕಾರ್ಯವನ್ನು ಯಶಸ್ವಿ ಆಗ್ತಕ್ಕಂಥದ್ದು, 6 ತಿಂಗಳು ಬಿಟ್ಟು ಯಶಸ್ವಿ ಆಗ್ತಕ್ಕಂಥದ್ದು. ಹೇಗೆ ಆ ಮಹಾತ್ಮರು ಲಿಂಗೈಕ್ಯರಾಗಿ ವರ್ಷಗಳು ಕಳೀತವೆ, ಹಾಗೆ ಆ ಕರ್ತೃತ್ವ ಗದ್ದಿಗೆಯ ಶಕ್ತಿ ಬಹಳ ಜಾಗ್ರ ಆಗ್ತದೆ. ಹಾಗಾಗಿ ಇವತ್ತು ನಮ್ಮ ಗುರುಗಳು ಜೀವಂತವಿದ್ದಾಗಲೂ ಕೂಡ ಬಹಳ ಜಾಗ್ರವಾದಂಥ ಆಶೀರ್ವಾದನೆ ಮಾಡಿರುವಂಥವರು. ಆದರೆ ಅವರು ಲಿಂಗೈಕ್ಯರಾಗಿ 20 ವರ್ಷದ ಈ ದೀರ್ಘಕಾಲದ ಅವಧಿ ಏನು ಮುಗಿತಾ ಬಂದಿದೆ. ಇನ್ನು ಮುಂದಿನ ಸಿದ್ದರಾಮರ ಶಕ್ತಿ ಹೇಗಿದೆ ಅಂತ ಕೇಳಿದ್ರೆ, ಮುಂಜಾನೆ ಬೇಡ್ಕೊಂಡ್ರೆ ಸಂಜೆಗೆ ನಿಮ್ಮ ಕಾರ್ಯ ಯಶಸ್ವಿ ಆಗಬೇಕು. ಸಮಸ್ಯೆ ಇತ್ತು ಅಂದರೆ ಅದು ನನಗೆ ಗೊತ್ತಿಲ್ಲ. ನೀವು ಸ್ವಚ್ಛ ಭಾವನೆಯಿಂದ ಬಂದು ಆ ಗತಿಗೆ ಎದುರ ನಿಮ್ಮ ಭಾವನೆಯ ಬಾಗಿಲನ್ನು ತೆಗೆದು ಆ ಗುರುಗಳಿಗೆ ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ, ಬೇಕಿದ್ರೆ ನೋಡ್ರಿ, ಮುಂಜಾನೆ ಬೇಡ್ಕೊಂಡು ಸಂಜೆಗೆ ಕೆಲಸ ಆಗದೆ ಇದ್ದರೆ ನೀವು ನೇರವಾಗಿ ನನಗೆ ಬಂದು ಕೇಳಿದ್ರೆ ನಾನು ಉತ್ತರ ಕೊಡ್ತೇನೆ. ಅಂಥ ಅದ್ಭುತವಾದಂಥ ಶಕ್ತಿ ಗುರುಗಳಲ್ಲಿ ಈ ವರ್ಷ ಜಾಗ್ರವಾಗಿರುವಂಥದ್ದು. ಸರ್ಕಾರ ಟ್ಯಾಕ್ಸ್ಗಳನ್ನು ಕೂಡಿಸ್ತದೆ. ಇಂಥ ಒಂದಲ್ಲ ಎರಡಲ್ಲ ನೂರಾರು ದೇಶದ ಭವಿಷ್ಯವನ್ನು ಗುರುಗಳು ಹೇಳಿರುವಂಥ ಸಂದರ್ಭದಲ್ಲಿ ಒಬ್ಬ ಭಕ್ತ ಕೇಳ್ತಾನೆ, ಯಪ್ಪ, ಇಂಥ ಕಠಿಣವಾದಂಥ ಪರಿಸ್ಥಿತಿ ಮುಂದೆ ಈ ಸಮಾಜದಲ್ಲಿ ಬಂತು ಅಂದರೆ ನಾವು ಹೇಗೆ ಬದುಕಬೇಕು? ಅವಾಗ ಸಿದ್ದರಾಮ ಶಿವಗಳು ಹೇಳ್ತಾರೆ, ಯಾರು ಅಂಜುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿರುವಂಥ ಈ ಎಲ್ಲ ಘಟನೆಗಳು ಭಾಳ ದೀರ್ಘಕಾಲ ಹೋಗೋದಿಲ್ಲ. ಕೆಲವೊಂದು ದಿವಸಗಳು, ಕೆಲವೊಂದು ವರ್ಷಗಳ ಮಾತ್ರ ಈ ಸಮಾಜದಲ್ಲಿ ಈ ಎಲ್ಲ ಘಟನೆಗಳು ನರ್ತನೆಯನ್ನು ಮಾಡ್ತವೆ. ಆದರೆ ಮುಂದೊಂದು ದಿನ ಈ ದೇಶದಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತದೆ, ಮುಂದೆ ಈ ದೇಶದಲ್ಲಿ ರಾಮರಾಜ್ಯ ಆಗ್ತದೆ ಅನ್ನುವಂಥದ್ದು ಗುರುವಾಣಿ ಆಗಿದೆ. ಹಾಗಾಗಿ
ಆ ಗುರುಗಳ ವಾಣಿಯಂತೆ ರಾಮರಾಜ್ಯದಲ್ಲಿ ರಾಮಯುಗ ಪ್ರಾರಂಭ ಆಗ್ತದೆ, ಸತ್ಯಯುಗ ಪ್ರಾರಂಭ ಆಗ್ತದೆ, ನೀತಿ ಯುಗ ಪ್ರಾರಂಭ ಆಗ್ತದೆ, ಧರ್ಮದ ಯುಗ ಪ್ರಾರಂಭ ಆಗ್ತದೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜನ್ಯ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕುರಿತು ಯಾವಾಗ ಧರ್ಮ ನಾಶವಾಗ್ತದೆ, ಧರ್ಮ ಅಧರ್ಮ ಕಡೆ ಹೋಗ್ತದೆ, ಯಾವಾಗ ಧರ್ಮ ತನ್ನ ಒಂದು ಪರಂಪರೆಯನ್ನು ಬಿಟ್ಟು ಈ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿದಾಗ ಅತ್ಯಾತಿಷ್ಠ